ವಚನಾನಂದ ಸ್ವಾಮೀಜಿಯ ಸಂಘರ್ಷ ತೀವ್ರ ಸ್ವರೂಪವನ್ನು ಪಡೆದುಕೊಂಡಿದೆ. ಮಠದಿಂದ ಉಚ್ಚಾಟನೆ ಆದರೂ ಕೂಡ ಹಠದಿಂದ ಹೋರಾಟಕ್ಕೆ ಸಜ್ಜಾಗಿದ್ದಾರೆ. ಸ್ವಾಮೀಜಿ ಶಕ್ತಿಯ ಪ್ರದರ್ಶನಕ್ಕೆ ನಿನ್ನೆ ಹರಿಹರ ಪಂಚಮಸಾಲಿ ಮಠ ವೇದಿಕೆಯಾಗಿತ್ತು. ಸ್ವಾಮೀಜಿ ಭಕ್ತರ ಬೆಂಬಲ ಹೆಚ್ಚಾಗ್ತಾ ಇದ್ದಂತೆ ಎಚ್ಚೆತ್ತುಕೊಂಡ ಟ್ರಸ್ಟ್ನವರು ಇದೀಗ ಲೆಕ್ಕ ನೀಡಲು ಮುಂದಾಗಿದ್ದಾರೆ. ಆದರೆ ರಾಜ್ಯದಾದ್ಯಂತ ಭಕ್ತರನ್ನ ಕರೆಸಿ ಲೆಕ್ಕ ಕೊಡಿ ಎನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದ್ದು, ಸ್ವಾಮೀಜಿ ಹಾಗೂ ಧರ್ಮದರ್ಶಿ ಸಮಿತಿ ನಡುವಿನ ಸಂಘರ್ಷ ಮುಂದುವರೆದಿದೆ. ಹಾಗಾದರೆ ಈ ಸಂಘರ್ಷಕ್ಕೆ ಅಸಲಿ ಕಾರಣ ಏನು? ಈ ಸಂಘರ್ಷಕ್ಕೆ ಮೂಲ ಕಾರಣ ಏಪ್ರಿಲ್ 13ರಂದು ನಡೆದ ಆ ಘಟನೆ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಹನಗವಾಡಿ ಬಳಿ ಇರುವ ಪಂಚಮಸಾಲಿ ಮಠ. ಒಂದು ಕಡೆ ಲೆಕ್ಕ ಕೊಡಿ ಅಂತ ಭಕ್ತರು ಸಂಘರ್ಷಕ್ಕೆ ಇಳಿದಿದ್ರು. ಇನ್ನೊಂದು ಕಡೆ ಟ್ರಸ್ಟ್ನವರು ಪೊಲೀಸ್ ಭದ್ರತೆಯಲ್ಲಿ ಬಂದು ಸಭೆ ನಡೆಸಿ ಮಠದ ವಚನಾನಂದ ಸ್ವಾಮೀಜಿ ಅವರನ್ನ ಪೀಠದಿಂದ ಉಚ್ಚಾಟನೆ ಮಾಡಿದರು. ಇದೇ ವೇಳೆ ಸ್ವಾಮೀಜಿ ಹಾಗೂ ಪೊಲೀಸರ ನಡುವೆ ಸಂಘರ್ಷ ಕೂಡ ಉಂಟಾಗಿತ್ತು. ಸುಮಾರು 15 ಕೋಟಿ ರೂಪಾಯಿ ಅವ್ಯವಹಾರ ಆಗಿದೆ, ಲೆಕ್ಕ ಕೊಡಿ ಅಂತ ಸ್ವಾಮೀಜಿ ಕಡೆ ಭಕ್ತರು ಆರೋಪಿಸಿದರು. ಆದರೆ ಇಂತಹ ಸಂಕಷ್ಟದ ಪರಿಸ್ಥಿತಿಯಲ್ಲಿ ಮಠ ಬಿಟ್ಟು ಸ್ವಾಮೀಜಿ ಹೋಗ್ತಾರೆ ಎನ್ನುವ ಮಾತುಗಳು ಕೇಳಿ ಬಂದಿತ್ತು. ಭಕ್ತರು ಸ್ವಾಮೀಜಿ ಅವರನ್ನ ಬಿಟ್ಟು ಕೊಡಲಿಲ್ಲ. ಹೀಗಾಗಿ ಸ್ವಾಮೀಜಿ ಅವರು ಮಠದಲ್ಲಿಯೇ ಪೂಜೆ ಮಾಡ್ತಾ ಬಂದ ಭಕ್ತರಿಗೆ ದರ್ಶನವನ್ನು ನೀಡ್ತಾ ಇದ್ದಾರೆ. ಇದೆಲ್ಲದರ ಮಧ್ಯೆ ನಿನ್ನೆ ಸುದ್ದಿಗೋಷ್ಠಿ ಮಾಡಿರುವಂಥ ಟ್ರಸ್ಟ್ನವರು 2008ರಲ್ಲಿ ಮಠ ಆರಂಭವಾಗಿದೆ, ಅಲ್ಲಿಂದ 2026ರವರೆಗಿನ ಲೆಕ್ಕವನ್ನು ಕೊಡ್ತೇವೆ ಅಂತ ಹೇಳಿದ್ದಾರೆ. ಟ್ರಸ್ಟಿಗಳ ಈ ಹೇಳಿಕೆ ಸದ್ಯ ಅಚ್ಚರಿಗೆ ಕಾರಣವಾಗಿದೆ. ಆದರೆ ತರಾತುರಿಯಲ್ಲಿ ಲೆಕ್ಕ ಪಡೆಯಲ್ಲ, ಬದಲಿಗೆ ರಾಜ್ಯದಾದ್ಯಂತ ಭಕ್ತರನ್ನ ಕರೆಸಿ ಲೆಕ್ಕ ಕೊಡಿ ಎನ್ನುವಂಥ ಮಾತುಗಳು ಸ್ವಾಮೀಜಿ ಪರ ಭಕ್ತರಿಂದ ಕೇಳಿ ಬರ್ತಾ ಇವೆ. ಒಟ್ಟಾರೆ ಸ್ವಾಮೀಜಿ ಹಾಗೂ ಧರ್ಮದರ್ಶಿ ಸಮಿತಿ ನಡುವೆ ಸಂಘರ್ಷ ಮುಂದುವರೆದಿದ್ದು, ಇಬ್ಬರ ಸಮಬಲದ ಹೋರಾಟ ನಡೆಸಿದ್ದಾರೆ. ಲೆಕ್ಕ ಕೊಡಿ ಅಂದರೆ ಸ್ವಾಮೀಜಿ ಅವರನ್ನೇ ಪೀಠದಿಂದ ಉಚ್ಚಾಟನೆ ಮಾಡಿದ ಧರ್ಮದರ್ಶಿ ಸಮಿತಿ ಇದೀಗ ರಾಗ ಬದಲಾಯಿಸಿದ್ದು ಏಪ್ರಿಲ್ 27ಕ್ಕೆ ಲೆಕ್ಕ ಕೊಡಲು ಮುಂದಾಗಿದೆ. ಆದರೆ ಇದನ್ನು ಒಪ್ಪಲು ಸ್ವಾಮೀಜಿ ಪರ ಭಕ್ತರು ಸಿದ್ಧರಿಲ್ಲ. ರಾಜ್ಯದಾದ್ಯಂತ ಎಷ್ಟು ಜನ ಭಕ್ತರು ಹಣ ಕೊಟ್ಟಿದ್ದಾರೆ ಅವರ ಪಟ್ಟಿ ಕೊಡಿ, ಮೇಲಾಗಿ ಲೆಕ್ಕ ಕೊಡುವ ಮೊದಲು ರಾಜ್ಯ ಮಟ್ಟದ ಮಾಧ್ಯಮಗಳಲ್ಲಿ ಪ್ರಕರಣ ನೀಡಿ ಎಂದ ಪಟ್ಟು ಹಿಡಿದಿದ್ದಾರೆ.